ರಾಜ್ಯ ಕಾಂಗ್ರೆಸ್ನಲ್ಲಿನ ಪವರ್ ಫೈಟ್ಗೆ ತೆರೆ ಬಿತ್ತ ಅನ್ನುವಂತಹ ಪ್ರಶ್ನೆ. ಕಾರಣ ಸಿದ್ದರಾಮಯ್ಯನವರ ಬಣ ಏನಿದೆ, ಈಗ ಖರ್ಗೆ ಅವರ ಖಡಕ್ ವಾರ್ನಿಂಗ್ ನಂತರ ಗಪ್ ಚುಪ್ ಆಗಿದ್ದಾರೆ. ಇನ್ನರ್ ಪಾಲಿಟಿಕ್ಸ್ ಬಗ್ಗೆ ಪರಮೇಶ್ವರ್ ಅವರು ಮತ್ತೆ ಮತ್ತೆ ಮಾತನಾಡ್ತಾ ಇದ್ರು. ಈಗ ಅವರ ಮಾತು ಕೂಡ ತಣ್ಣಗಾಗಿದೆ. ಬೆಳಗಾವಿಯಲ್ಲಿದ್ರೂ ಕೂಡ ಡಿಕೆಶಿ ಭೇಟಿಯಾಗಿಲ್ಲ ಸಚಿವ ಸತೀಶ್ ಜಾರಕಿಹೊಳಿ. ಒಳಗೆ ಇನ್ನೂ ಕೂಡ ಆ ಒಂದು ಕಾವು ಇದೆ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಈಗ ಮುಸುಕಿನ ಗುದ್ದಾಟ ಬಹಿರಂಗವಾಗಿ ಅಲ್ಲದಿದ್ರೂ ಕೂಡ ಆ ಮುನಿಸು ಒಳೊಳಗೆ ಇರೋದ್ರಿಂದಾಗಿ ಅದು ಮುಂದುವರೆದಿದೆ. ಈ ಕಾರಣಕ್ಕಾಗಿ ಸದ್ಯ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ವಾರ್ನಿಂಗ್ ಒಂದು ಸ್ವಲ್ಪ ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಸುರ್ಜೇವಾಲಾ ಅವರು ವಾರ್ನಿಂಗ್ ಕೊಟ್ಟರು, ಆದರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಅವ್ರದ್ದು ಹೇಳ್ಕೊಳ್ಳಿ, ನಾವು ಹೇಳ್ತೀವಿ ಅನ್ನೋ ರೀತಿಯಲ್ಲೇ ಎಲ್ಲರೂ ಕೂಡ ಮಾತು ಮುಂದುವರಿಸಿದ್ರು. ಈಗ ಸೈಲೆಂಟ್ ಆಗಿದ್ದಾರೆ. ಇದರ ಹಿಂದಿನ ಸಂದೇಶ ಏನು ಉದ್ದೇಶ, ಅದರ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ನ ಪವರ್ ಫೈಟ್ಗೆ ಬಿತ್ತ ಬ್ರೇಕ್. ಹೈಕಮಾಂಡ್ ವಾರ್ನಿಂಗ್ಗೆ ಸಿದ್ದು ಬಣ ಸೈಲೆಂಟ್. ಮುಂದುವರಿದಿದ್ಯಾ ಡಿಕೆಶಿ ಸತೀಶ್ ಮುನಿಸು. ಕಾಂಗ್ರೆಸ್ನ ಪವರ್ ಶೇರಿಂಗ್ ಪಾಲಿಟಿಕ್ಸ್ ದಿನಕ್ಕೊಂದು ಸ್ವರೂಪ ಪಡೀತಿದೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಾರ್ನಿಂಗ್ ಕೊಟ್ಟರು. ಸಿದ್ದು ಬಣದ ಸಚಿವರು ಪದೇ ಪದೇ ಬಹಿರಂಗ ಹೇಳಿಕೆ ಕೊಡ್ತಿದ್ರು. ಆದ್ರೆ ಯಾವಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಂಟ್ರಿ ಕೊಟ್ಟರು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ತಣ್ಣಗಾಗಿದೆ. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಯಾವುದು ಅವ್ರಿಗೆ ಹೇಳ್ತೀವಿ, ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದಿಲ್ಲ. ಎಐಸಿಸಿ ಅಧ್ಯಕ್ಷರೇ ನಮಗೆ ಪಕ್ಷಕ್ಕೆ ಅಲ್ಟಿಮೇಟ್. ಮೇಡಮ್ಮು ಮತ್ತು ರಾಹುಲ್ ಗಾಂಧಿಯವರು ನಮಗೆ ಸರ್ವೋಚ್ಚ ನಾಯಕರಾದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಎಐಸಿಸಿ ಅವರೇ ಕೊಟ್ಟ ಮೇಲೆ ಮತ್ತೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು, ರಿಯಾಕ್ಟ್ ಮಾಡ್ತಕ್ಕಂಥದ್ದು ಪಾರ್ಟಿ ಪ್ರಿನ್ಸಿಪಲಲ್ಲಿ ಅದು ಸೂಕ್ತ ಅಲ್ಲ. ಅದರಿಂದ ಆ ವಿಚಾರ ನಿನ್ನೆ ಅವರು ಅಂತಿಮವಾಗಿ ಹೇಳಿದ್ದಾರೆ. ಅದನ್ನು ಎಲ್ಲರೂ ಕೇಳ್ತೀವಿ, ಅದರಲ್ಲೇನು ಯಾವುದೇ ಅನುಮಾನ ಇಲ್ಲ. CM DCM ಸಹ ಮೊನ್ನೆ ಹೇಳಿದ್ದಾರೆ, ನಾವೆಲ್ಲರೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಹೋಗೋಣ ಅಂತ. ಹಾಗಾಗಿ ಬಹುಶಃ ಅದ್ರ ಬಗ್ಗೆ ಮತ್ತೇನು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. CM ಅವರು ಅದೇ ಹೇಳಿದ್ರು, DCM ಅವರು ಅದೇ ಹೇಳಿದ್ರು. ನಾವು ಬಂದು ಇಲ್ಲಿ ಮಾಧ್ಯಮ ಮುಂದೆ ಮಾತಾಡೋದಕ್ಕಿಂತ ನಿಮ್ಗೆ ಸ್ವಾತಂತ್ರ್ಯ ಇದೆ, ಬಂದು ನನ್ನ ಹತ್ರ ಮಾತಾಡೋದು, ಬಂದು ಮಾತಾಡಿ. ಅದು ಯಾವಾಗ ಮಾಡಬೇಕು, ಏನು ಮಾಡಬೇಕು ಅವೆಲ್ಲನೂ ಕೂಡ ತೀರ್ಮಾನ ಹೈಕಮಾಂಡ್ ತಗೋತಾರೆ, ಖರ್ಗೆ ಸಾಹೇಬರು ತಗೋತಾರೆ, ರಾಹುಲ್ ಗಾಂಧಿ ಅವರು ತಗೋತಾರೆ ಅಂತ ಸ್ಪಷ್ಟವಾದಂಥ ಸಂದೇಶ ಅವ್ರು ಕೊಟ್ಟಿದ್ದಾರೆ. ಅದನ್ನೇ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ರು. ಇವತ್ತು ಖರ್ಗೆ ಸಾಹೇಬರು ಹೇಳಿದ್ದಾರೆ, ವಾಟ್ ಎವರ್ ಇಟ್ ಈಸ್ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್, ಅದ್ರ ಪ್ರಕಾರ ಮಾಡ್ತಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಭಾರಿ ಚರ್ಚೆ ನಡೀತಾ ಇದೆ. ಅದನ್ನ ಎಐಸಿಸಿ ಅವರು ಹೇಳ್ತಾರೆ, ನೋ ಕಾಮೆಂಟ್ಸ್. ಸುರ್ಜೇವಾಲಾ ಅವರು ಹೇಳ್ಬಿಟ್ಟಿದ್ದಾರೆ, ಏನು ಮಾತಾಡಬಾರ್ದು ಅಂತ ಮಾತಾಡಲ್ಲ, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಆ ವಿಚಾರದಲ್ಲೇ ನಾವು ಮಾತಾಡೋದಿಲ್ಲ. ಖರ್ಗೆ ವಾರ್ನಿಂಗ್ಗೆ ಪರಮೇಶ್ವರ್ ಸೈಲೆಂಟ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದ ಸಚಿವರ ಪೈಕಿ ಗೃಹ ಸಚಿವ ಪರಮೇಶ್ವರ್ ಕೂಡ ಒಬ್ರು. ಇಷ್ಟು ದಿನ ದಲಿತ ಸಚಿವ ಹಾಗೂ ಶಾಸಕ ಡಿನ್ನರ್ ಮೀಟಿಂಗ್ ಕುರಿತು ಅಪ್ಡೇಟ್ ಕೊಡ್ತಿದ್ದ ಪರಮೇಶ್ವರ್ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಸಂದೇಶದ ನಂತರ ಸೈಲೆಂಟ್ ಆಗಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರು ಯಾವುದೇ ಹೇಳಿಕೆ ನೀಡದಂತೆ ಸೂಚನೆ ಕೊಟ್ಟಿದ್ದಾರೆ. ರಾಜಕೀಯ ಪ್ರಶ್ನೆಗಳಿಗೆ ಯಾವುದೇ ಉತ್ತರ ಕೊಡಲ್ಲ ಎಂದಿದ್ದಾರೆ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡಿ ಅಂತೇಳಿ ನಾವು ಮಾಡ್ತೀವಿ. ನಾನು ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದ್ರೂ ನಾನು ಉತ್ತರ ಕೊಡಲ್ಲ. ಇನ್ನು ದಲಿತ ಶಾಸಕರು ಹಾಗೂ ಸಚಿವರ ಡಿನ್ನರ್ ಮೀಟಿಂಗ್ಗೆ ಹೈಕಮಾಂಡ್ ಮೂಲಕ ಡಿಕೆಶಿ ಬ್ರೇಕ್ ಹಾಕಿಸಿರೋದು ಪರಮೇಶ್ವರ್ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇದೇ ಕಾರಣಕ್ಕೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಸಮಾರಂಭ ಮುಗಿದ ಬಳಿಕ ಪರಮೇಶ್ವರ್ ದೆಹಲಿಗೆ ಹೋಗಲು ತೀರ್ಮಾನಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ಸಿನಲ್ಲಿ ಆಗುತ್ತಿರೋ ಬೆಳವಣಿಗೆ, ಪಕ್ಷ ಸಂಘಟನೆ ಕುರಿತು ಹೈಕಮಾಂಡ್ ವರಿಷ್ಠರೊಂದಿಗೆ ಚರ್ಚಿಸಲಿದ್ದಾರೆ ಎನ್ನಲಾಗಿದೆ. ದಲಿತರ ಸಭೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ. ಆ ಕೆಲಸವನ್ನ ನಾವು ಮಾಡಬೇಕು. ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ. ಆ ಸ್ಥಾನಮಾನಕ್ಕೆ ಗೌರವ ತರಬೇಕು, ಕಾರ್ಯಕರ್ತರಿಗೆ ಗೌರವ ಬರಬೇಕು, ಮತ್ತೆ ಜನರ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಬಹಳ ಸ್ಪಷ್ಟವಾದಂಥ ಸಂದೇಶ 3 ಜನನೂ ಕೊಟ್ಟಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ. ಕಾಂಗ್ರೆಸ್ನಲ್ಲಿ ಹೆಚ್ಚಾಯ್ತಾ ಒಳಬೇಗುದಿ. ಡಿಕೆಶಿ ಭೇಟಿಯಾಗದ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ಸಿನಲ್ಲಿ ಒಳಬೇಗುದಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲೇ ಇದ್ರೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿಲ್ಲ. ಕಾಂಗ್ರೆಸ್ ಅಧಿವೇಶನ ಹಿನ್ನೆಲೆ ಕಳೆದ 2 ದಿನಗಳಿಂದ ಡಿಕೆಶಿ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಡಿಕೆಶಿಯಿಂದ ಸಾಹುಕಾರ್ ಸತೀಶ್ ಅಂತರ ಕಾಯ್ದುಕೊಂಡಿದ್ದಾರೆ. ಜಿಲ್ಲೆಯ ಹಲವು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗಿಯಾಗಿರುವ ಸತೀಶ್ ಕಾಂಗ್ರೆಸ್ ಅಧಿವೇಶನ ಸಂಬಂಧ ಡಿಕೆಶಿ ಜೊತೆ ಯಾವುದೇ ಚರ್ಚೆ ಕೂಡ ನಡೆಸಿಲ್ಲ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರವಾಗಿ ಡಿಕೆಶಿ ಹಾಗೂ ಸತೀಶ್ ಮುನಿಸು ಮುಂದುವರೆದಿದೆ ಎನ್ನಲಾಗಿದೆ.
ಇನ್ನು ಇಂದು ಕಾಂಗ್ರೆಸ್ ಸಮಾವೇಶದ ಕುರಿತು ಮಾಹಿತಿ ನೀಡಿದ ಡಿಕೆಶಿ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಬಗ್ಗೆ ಯಾವುದೇ ಹೇಳಿಕೆ ಕೊಡಲಿಲ್ಲ. ಸಿದ್ಧತೆ ಎಲ್ಲ ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಇವತ್ತು ಸಾಯಂಕಾಲ ಏನೇನು ಟ್ರಯಲ್ ನೋಡಬೇಕು ಅಂತ ಎಲ್ಲ ನೋಡ್ತಾ ಇದ್ದೀನಿ. ನಮ್ಮ ಫುಡ್ ಕಮಿಟಿ ಚೇರ್ಮನ್ KH ಮುನಿಯಪ್ಪನವ್ರು ಈಗಾಗಲೇ ಆಗಮಿಸಿದ್ದಾರೆ. ಈ ಮಧ್ಯಾಹ್ನ ನಾನು ಎಲ್ಲ ಸ್ಪಾಟ್ಗಳಲ್ಲಿ ವೆಹಿಕಲ್ಗಳೆಲ್ಲ ನಿಂತ್ಕೊಳ್ತದೆ, ಅದೆಲ್ಲ ಸ್ಪಾಟ್ಗಳೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಯಾರಿಗೆ ಏನೇನು ಜವಾಬ್ದಾರಿ ವಹಿಸಿದೀವಿ ಅದೆಲ್ಲ ಕಂಪ್ಲೀಟ್ ಅವರೆಲ್ಲ ನಡೆಸ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳು ಎಲ್ಲ ಸಂಘಟನೆ ವಿಚಾರದಲ್ಲಿ ಅವರೆಲ್ಲ ತೊಡಗಿದ್ದಾರೆ. ಇನ್ನು ಸಚಿವ MB ಪಾಟೀಲ್ ಮಾತನಾಡಿ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಸಿಎಂ DCM ಸ್ಥಾನ ಭದ್ರವಾಗಿದೆ. ನಮ್ಮ ಸರ್ಕಾರ 5 ವರ್ಷ ಅಧಿಕಾರ ಪೂರೈಕೆ ಮಾಡುತ್ತೆ ಎಂದು ಹೇಳಿದ್ದಾರೆ. ಈಗ ಹೇಳ್ತೀನಿ, ಪಕ್ಷ ಹೈಕಮಾಂಡ್ ಅಂತಿಮ. ನಾನು ಒಂದು ಕಡೆದಾಗಿ ಹೇಳ್ತೇನೆ, ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಿದೆ, ಹೈಕಮಾಂಡ್ ಎಲ್ಲವನ್ನು ನೋಡ್ತಾ ಇದೆ. ಅಳೆದು ತೂಗಿ ಯಾವ ಸಂದರ್ಭದಲ್ಲಿ ಯೋಗ್ಯವಾದ ಡಿಸಿಷನ್ ತಗೋಬೇಕು. AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಮ್ಮ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇನ್ನಿತರ ಹಿರಿಯರು, CWC ಮೆಂಬರ್ಸು ಎಲ್ಲರೂ ಕೂಡಿ ಸೂಕ್ತವಾದಂಥ ನಿರ್ಧಾರಗಳನ್ನ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಎಲ್ಲ ರಾಜ್ಯಗಳಲ್ಲಿ ತೆಗೆದುಕೋತಾರೆ. ಒಟ್ನಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇರೋದ್ರಿಂದ ಹೈಕಮಾಂಡ್ ನಾಯಕರು ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇದೇ ಕಾರಣಕ್ಕೆ ಡಿಕೆಶಿ ವಿರೋಧ ಬಣದ ನಾಯಕರು ಯಾವುದೇ ಹೇಳಿಕೆಯನ್ನ ಕೊಡದೆ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.